ಕ್ಯಾನ್ಸರ್ದವ್ರು ಅದಾರ. ಎಲ್ಲ ಕಡೆ ಬಂದೈತದು. 4 ಮನ್ಯಾಗ 1 ಮನೆಯವ್ರು ಕ್ಯಾನ್ಸರ್ದವ್ರು ಅದಾರ. ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ತುಂಬಿ ತುಳ್ಕಾಕ್ ಹತ್ಯಾವ ಎಲ್ಲ ಕಡೆ. ಬಂಜತನ ಮೊದಲು ಊರಾಗ 4-6 ಮಂದಿ ಹೆಣ್ಮಕ್ಳು ಅಷ್ಟ ಸಿಗ್ತಿದ್ರು. ಈಗ ಮನ್ಯಾಗ ಮಕ್ಕಳಾಗೋಲ್ಲೂ ರೀ. ಈ ಸದ್ದ ಯುವ ಯುವತಿಯರು ಮಕ್ಕಳ ಹಡಿಯುವಂಥ ಸಾಮರ್ಥ್ಯ ಎಲ್ಲಿಗೆ ಬಂದೈತಿ ಅಂತಂದ್ರೆ, ಮೊದಲ 10-12 ಮಕ್ಕಳ ಹಡಿದ್ರೂ ಸಹಿತ ಬಾಗ್ತಿದ್ದಿಲ್ಲ. ಶಟದ್ ನಡೀತಿದ್ರು. ಆ ಸಾಮರ್ಥ್ಯ ಎಲ್ಲ ಹೋಗಿ ಕನಿಷ್ಠ ಯಾವುದೇ ದೇಶದೊಳಗೆ ಯಾವುದೇ ದಂಪತಿಗಳಲ್ಲಿ 2 ಮಕ್ಕಳನ್ನ ಹಡಿಯುವಂಥ ಸಾಮರ್ಥ್ಯ ಇದ್ರೆ ಅದಕ್ಕೆ ಆರೋಗ್ಯವಂತ ಬದುಕು ಅಂತ ಕರೀತಾರೆ. ಆದರೆ ನಮ್ಮಲ್ಲೀಗ 1.6 ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯ ಅಂದ್ರೆ 1.5 ಮಕ್ಕಳನ್ನು ಹಡಿಯೋ ಸಾಮರ್ಥ್ಯ ಉಳಿದೈತಿ. ಒಂದು ವೇಳೆ ಇದಕ್ಕಿಂತಲೂ ಹೆಚ್ಚು ಮಕ್ಕಳನ್ನ ಹಡಿದ್ರೆ ಮಗುವರ ಸಾಯ್ತೈತಿ, ತಾಯರ ಸಾಯ್ತಾಳ. ಅಂದ್ರೆ ಈ ಸಾಮರ್ಥ್ಯ ಎಷ್ಟು ಕಡಿಮೆ ಮಾಡ್ಕೊಂಡಿವಿ ಅಂತ. ಆದರೆ ಒಬ್ಬ ದಂಪತಿಗಳಿಗೆ ಕನಿಷ್ಠ 3 ಮಕ್ಕಳು ಇರಲೇಬೇಕು. ಇದ್ರ ನಮ್ಮ ಸಂಸ್ಕೃತಿಯನ್ನ, ನಮ್ಮ ಮನೆಯನ್ನ ಮತ್ತು ನಮ್ಮ ನಾಡನ್ನ ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಧರ್ಮವನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಕನಿಷ್ಠ 3 ಮಕ್ಕಳಾದರೂ ಇರಬೇಕು. ಅಂದ್ರ ಅಕ್ಕ, ತಂಗಿ, ಮಾವ, ಅಳಿಯ ಅಂತ ಏನೇನು ಸಂಬಂಧಗಳದಾವಲ್ಲ ಇವನ್ನ, ಆಮ್ಯಾಗ ಸಂಸಾರದೊಳಗೆ ಸ್ಥಿರತೆ ಅಂತ ಏನಿರ್ತೈತಲ್ಲ, ಪಾರಿವಾರಿಕ ಸ್ಥಿರತೆ, 3 ಮಕ್ಕಳಿದ್ರನ ಆ ಸ್ಥಿರತೆ ಇರ್ತೈತಿ. ಇರಲಿಲ್ಲ ಅಂದ್ರೆ ಪರಿವಾರದೊಳಗೆ ಭಯ ಹುಟ್ಟುಗೊತ್ತೈತಿ. ಏನಾದರೂ ಅಡ್ನೇಡಿ ಆದ್ರೆ ಮತ್ತೊಂದರ ನಡ್ಸ್ಕೊಂಡು ಹೋಗಿರ್ಬೇಕು. ಅಂಥ ಧೈರ್ಯ ಮನ್ಯಾಗ ಇರಬೇಕು. ಇರುದ ಇರ್ತೈತಪ್ಪ, ಅದು ಮಾತು ಕೇಳಲಿಲ್ಲ ಅಂದ್ರೆ ಮನಿನ ಹಾಳಾಗಿ ಹೋತು. ಆ ಸ್ಥಿತಿಗೆ ಬಂದೈತಿ. ನಮ್ಮ ಸಾಮರ್ಥ್ಯ ಎಷ್ಟಿರಬೇಕು ಅಂತಂದ್ರೆ ಕನಿಷ್ಠ 3 ಮಕ್ಕಳಿಗಾದರೂ ಜನ್ಮ ಕೊಡಬೇಕು. ಅಂದ್ರೆ ಮನಿಯಾಗಿ ಉಳಿತಾವು. ಇರಲಿಲ್ಲ ಅಂದ್ರೆ ಮನ್ಯಾಗ ಮಾವನು, ಈಗ ನೋಡ್ರಿ, ಒಂದ ಹುಡುಗ ಆತು, ಬೇಡ ಒಂದು ಹುಡುಗಿ ಆತು. ನಾಳೆ ಆ ಹುಡುಗಿಗೆ ಮಕ್ಕಳಾದು ಅಂದ್ರೆ ಆ ಮಕ್ಕಳು ನಮ್ಮ ಮಾವ ಎಲ್ಲದಾನ, ಸೋದರ ಮಾವ ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಿ ಮತ್ತೊಂದು ಯಾವ್ದಾರ ಸಂಬಂಧಗಳನ್ನು ಕೇಳಿತು ಅಂದ್ರೆ ಎಲ್ಲಿಂದ ತಂದು ಕೊಡೋರು? ಆ ಹುಡುಗಿ ಅಂತೂ ನನಗೊಬ್ಬಕ್ಕೆ ಚಿಗವ್ವ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ, ನನಗೊಬ್ಬಕ್ಕೆ ತಂಗ್ಯರ ಅಕ್ಕರ ಎಲ್ಲದಾಳ ತೋರಿಸ್ರಿ ಅಂತಂದ್ರೆ ಎಲ್ಲಿಂದ ತಂದು ಕೊಡೋರು? ಕಷ್ಟ ಆಗ್ತದ. ಅಷ್ಟಾದರೂ ಸಾಮರ್ಥ್ಯ ನಮ್ಮೊಳಗೆ ಇರಬೇಕು. ಆ ಸಾಮರ್ಥ್ಯನ ಕಳ್ಕೊಂಡಿವಿ. ಯಾಕಂದ್ರೆ ಭೂಮಿ ಕೆಡಿಸಿ ಆ ಸಾಮರ್ಥ್ಯ ಕಳ್ಕೊಂಡಿವಿ. ಭೂಮಿ ಶ್ರೀಮಂತ ಮಾಡ್ಬೇಕ ಹೊರತು, ಭೂಮಿ ಬಡವಾತು ಅಂದ್ರೆ, ಭೂಮಿ ದರಿದ್ರಾತು ಅಂದ್ರೆ ಆ ಭೂಮಿಯನ್ನು ಬಡವರನ್ನಾಗಿಸಿ ನಾವು ಎಂದೂ ಶ್ರೀಮಂತರಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಭಾಳ ದಿವಸ. ಭೂಮಿ ಬಡವಾಯ್ತು ಅಂದ್ರೆ ಇಂದಿಲ್ಲ ನಾಳೆ ಅದು ನಮ್ಮನ್ನ, ಯಾಕಂದ್ರೆ ಯಾರು ಏನಾದರೂ ಸಹಿತ ಎಲ್ಲರನ್ನೂ ದಕ್ಕಿಸ್ಕೊಳ್ಳೋದು ಭೂಮಿ. ಎಷ್ಟೇ ನಾವು ಬಡವರಾದರೂ ಸಹಿತ ನಮ್ಮನ್ನು ಎತ್ತಿ ಹಿಡಿದು ನಮ್ಮ ಭೂಮಿ. ಎಲ್ಲರಿಗೆ ಉಣ್ಣಾಕ್ ಬೇಕಾದದ್ದು ಅನ್ನನ ಅಂದಾಗ ನಮ್ಮನ್ನು ರಕ್ಷಿಸೋದು ಭೂಮಿ. ಏನೆಲ್ಲ ಕೆಟ್ಟರು ಸಹಿತ ಅದನ್ನೆಲ್ಲ ಮರಳಿ ಪುನರ್ಜೀವನ ತಂದು ಕೊಡುವುದ ಮಣ್ಣು. ಒಂದು ಕಾಗದ ತುಕುಡಿ ಬಿತ್ತು, ಕಟ್ಟಿಗೆ ತುಕುಡಿ ಒಂದು ತುಣುಕೊಂದು ಬಿತ್ತು, ಗಿಡದ ಎಲಿ ಬಿದ್ದು, ಏನ ಬಿದ್ದು ಅಂತಂದ್ರೆ ಅದನ್ನು ಹೊಳ್ಳಿ ಕೊಳಿಸಿ ಗೊಬ್ಬರ ಮಾಡಿ ಅದರಿಂದ ಜೀವಾಣುಗಳನ್ನು ತಯಾರಿಸಿ ಅದಕ್ಕೆ ಹೊಸ ಜನ್ಮ ಕೊಡುವುದು ಮಣ್ಣು. ಇನ್ನು ಮಣ್ಣ ಸತ್ತು ಹೋತು ಅಂತಂದ್ರೆ ನಾವ ಸತ್ತೀವಿ ಅಂತ ತಿಳ್ಕೊಳ್ರಿ, ನಮ್ಮನ್ನು ಭೂಮಿಯಾಗ ಹಾಕ್ತಾರೆ. ಹೌದ್ರಿ? ಅದು ಭೂಮಿ ಕಪ್ಪಿಸ್ಕೊತೈತಿ, ಹೊಳ್ಳಿ ಅದನ್ನು ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ.
ಏನು ಬಿದ್ದರೂ ಅದನ್ನು ಹೊಸ ಮಣ್ಣಾಗಿ ಪರಿವರ್ತನೆ ಮಾಡ್ತೈತಿ. ಮಣ್ಣ ಸತ್ತು ಹೋತಂದ್ರೆ ಯಾರು ಬದುಕವ್ರಿಲ್ಲಿ? ಎಲ್ಲರೂ ಸತ್ತರೂ ಸಹಿತ ಮಣ್ಣು ಬದುಕಿಸ್ತೈತಿ. ಆದ್ರೆ ಮಣ್ಣ ಸತ್ತು ಹೋತಂದ್ರೆ ಯಾರು ಬದುಕಿಸೋರು? ನಮ್ಮ ಸ್ಥಿತಿ ಇವತ್ತು ರೈತರದ್ದು ಏನಾಗೈತಿ ಅಂತಂದ್ರೆ ಆ ಮಣ್ಣು ಸಶಕ್ತಾಗಿ ಉಳಿದಿಲ್ಲ. ಮಣ್ಣು ಯಾವಾಗ ಏನು ಮಾಡ್ತೈತಿ ಹೇಳಕ್ಕೆ ಬರೋದಿಲ್ಲ. ಮಣ್ಣು ಶ್ರೀಮಂತ ಮಾಡಬೇಕಾಗಿತ್ತು ಅಂತಂದ್ರೆ ಮನ್ಯಾಗ ದನಗಳು ಬೇಕಾಕ್ಕವ. ನಮಗರ ಯಾರಿಗೆ ಮನ್ಯಾಗ ದನಗಳು ಬ್ಯಾಡಾಗ್ಯಾವ. ಯಾರು ಸಗಣಿ ತೆಗಿಬೇಕ್ರಿ, ಯಾರು ಹೆಂಡು ಕಸ ಮಾಡ್ಬೇಕ್ರಿ, ಮನ್ಯಾಗ ಯಾರೂ ಇಲ್ರಿ ಅಂತ ನಾವು ಅಂತೀವಿ. ಮತ್ತು ಮೊದಲೇನು ಮನ್ಯಾಗ ಮಂದಿ ಇದ್ದಿದ್ದಿಲ್ಲೇನು? ಮೊದಲು ಮನ್ಯಾಗ ಇದ್ದವ್ರ ಮಾಡ್ಕೊಂಡು ಹೋಗ್ತಿದ್ರು. ಆಳುಗಳ ಸಿಗೋದಿಲ್ರಿ. ಮತ್ತು ನಿನ್ನೇನು ಮಾಡೋದಪ್ಪ? ನೀ ಅದರ ಸಲಾಗಿ ಅದಿ ಮನ್ಯಾಗ? ನಾ ಮಾಲಕ್ ಅದೀನ್ರಿ. ನೀ ಮಾಲಕ್ ಅದಿ ಅಂತಂದ್ರೆ ಏನು ಮ್ಯಾಗಿಂದ ಇಳಿದಿಯೋ, ಏನು ಭೂಮ್ಯಾಗಿಂದ ಮ್ಯಾಗ ಉದ್ಭವ ಆಗಿಯೋ? ನನ್ನ ಮನ್ಯಾನ ದನಗಳಿಗೆ ನನಗೆ ಸಂಭಾಳಿಸಕ್ಕೆ ಬರಲಿಲ್ಲ ಅಂದ್ರೆ ನಾ ಮಾಲಕರ ಹೆಂಗಾಗವ? ಮಾಲಕಂದ್ರೆ ಅವಂಗಂತಾರಪ್ಪ, ಮನೆ ತುಂಬ ದನಗಳು ಇರ್ಬೇಕು. ಇವ ಹಿಂಗೆ ಹೊರಗಿನಿಂದ ಬಂದು ಕೂಡಲೇ ಎಲ್ಲ ದನಗಳು ಎದ್ದು ನಿಂದಿರ್ಬೇಕು ಅವನ ಪ್ರೀತಿಯಿಂದ ಅಂದ್ರೆ ಅವಂಗೆ ಮಾಲಕ್ ಅಂತಾರಪ್ಪ. ನಮ್ಮ ಹೊಟ್ಟೆ ಉಣಿಸಿ ತಿನ್ನಿಸಿ ಎಷ್ಟು ತೃಪ್ತಿ ಇಟ್ಟನಪ್ಪ ಈ ಮನುಷ್ಯ ಅಂತ ಎದ್ದು ನಿಂದಿರ್ಬೇಕು. ಈಗ ಏನಾರ ಕಟ್ಟಿರ್ತಾನೆ ಎತ್ತಪ್ಪತ್ತ ಯಾವ್ದಾರ ಅದು ಆಕಳ, ಯಾವಾಗ ಬಂದಾನು ಜಾಡಿಸಿ ಯಾವಾಗ ಒದ್ದಾನಂತ ದಾರಿ ನೋಡ್ಕೊತ ನಿಂತಿರ್ತೈತೆ ಅವ. ಯಾಕಂದ್ರೆ ಕಟ್ಟೇನು ಹೋಗ್ಯಾನ, ಹೊಳ್ಳಿ ಬಂದೇ ಇಲ್ಲಿವ, ಹೊಳ್ಳಿ ಬಂದೇ ಇಲ್ಲ. 15 ದಿವಸ ಅದು ಗುಟ್ಟಕ್ಕೆ ಕಟ್ಟಿದ್ದು ಅಲ್ಲೇ ಐತಿ. ಯಾವಾಗ ಬಂದಾನ ಜಾಡಿಸಿ ಒದ್ದೇನಂತ ದಾರಿ ನೋಡ್ತೈತದ. ಹಿಂಗಲ್ರಿ ದನಗಳು ಹೆಂಗೆ ಸಾಕ್ಬೇಕು ಮನ್ಯಾಗ ಅಂತಂದ್ರೆ ನಾವು ಆದ್ರೂ ಓಡಿ ಬರ್ಬೇಕು. ದನಗಳು ಓಡಿ ಬರ್ಬೇಕು. ಬರ್ರಿ ನಮ್ಮ ಕೊಟ್ಟಿಗೆಯಾಗ ತೋರಿಸ್ತೀನಿ. ನಿಮ್ಮ ಊರಾಗ ಎಷ್ಟು ಅದಾವಲ್ಲ ಅಷ್ಟು ನಾನು ಒಬ್ಬನ ಹತ್ರ ಅದಾವ ದನಗಳು. 1500 ಆಕಳದಾವ ನನ್ನ ಹತ್ರ. ಅದ್ರಾಗ ಹೋರಿಗಳ 400 ಅದಾವ. ಏನು ಮಾಡ್ತೀರಿ ಸ್ವಾಮಿಗಳು? ತೊಗೊಂಡು ಏನು ಮಾಡೋದೈತಿ? ಸಗಣಿ ಮೂತ್ರ ಕೊಡ್ತಾವ, ರಗಡಾತಂತೇನ. ಅವಕ್ರ ಸಗಣಿ ಮೂತ್ರ ಐತಲ್ಲ ಅದ್ರಾಗ ಅವಕ್ರದ್ದು ಆಜೀವಿಕೆ ಅವಕ್ರನ್ನ ಬದುಕಿಸಾಕತ್ತೆ ನಾನು. ಅವಕ್ರ ಮೈಮ್ಯಾಗ ಕೈ ಆಡಿಸ್ತೇನೆ. ದಿನ ಉಣ್ಣಾಕ ತಿನ್ನಾಕ ಹಾಕ್ತೇನೆ. ನಾ ಹಿಂಗೆ ಕೊಟ್ಟಿಗೆಯಾಗ ಹೋದ್ರೆ ಎದ್ದು ನಿಂದಿರ್ತಾವ ದನಗಳು. ಹಿಂಗೆ ಹೋದ್ರೆ ಓಡಿ ಬರ್ತಾವ. ನಿಮಗೆ ಬರ್ತಾವ ನೋಡ್ರಿ ಮನ್ಯಾನು. ಬಿಚ್ಚೋದು ಅಟ್ಟ ತಡ ಹೋದು ಅಂದ್ರೆ ಒಳ್ಳೆ ಕೈಗೆ ಹತ್ತೋದಿಲ್ಲ. ನಮ್ಮ ಗೋಶಾಲೆಗೆ ಒಬ್ರು ಒಂದು ದಿವಸ ಒಂದು ಕೆಟ್ಟ ಎಡಮುಟ್ಟು ಆಕಳ ತಂದು ಬಿಟ್ರಿ ಯಾರೋ. ಊಟ ಮಾತು ಕೇಳ್ತಿದ್ದಿಲ್ಲ ಇಲ್ಲ, ಇದಕ್ಕೆ ಹೊಂಟಿದ್ರು. ಅದು ಕಸಾಯ ಖಾನಿಗೆ ತೊಗೊಂಡು ಹೊಂಟಿದ್ರು. ಯಾರೋ ಹುಡುಗರು ಹಿಡಿದು ರಾತ್ರಿ ತಂದು ಬಿಟ್ರು. ಅದಕ್ಕೆ ಪಕ್ಕಾ ಖಾತ್ರಿ ಆಗಿತ್ತು ಕೊಲ್ಲಾಕ ತೊಗೊಂಡು ಹೊಂಟಾರ ಅನ್ನೋದು. ತಂದು ಬಿಟ್ರದನ್ನ. ಅದೇನು ಒಟ್ಟ ಕೈಗೆ ಸಿಗಲಿಲ್ಲ. ಹಿಂಗೆ ಓಡಾಡ್ಕೋತಾನೆ ಇತ್ತು. ಆದರೆ ಸನ್ಯದಾಗ ಬರ್ತಿತ್ತು. ಹಿಂಗೆ ಯಾರ ಹೋದ್ರಂದ್ರೆ ಹಾಯಕ ಬರ್ತಿತ್ತು. ಬೇಫಾಮ್ ಆಗಿತ್ತದು. ನಾ ಏನಂದೆ ನಮ್ಮ ಕೊಟ್ಟಿಗೆನ ಮಂದಿಗೆ, ನೀವು ಅದ್ರ ಹತ್ರ ಹೋಗಕ್ಕೆ ಹೋಗ್ಬೇಡ್ರಿ, ಅಷ್ಟು ದೂರತ ಹೋಗಿ ಒಂದು ಜರ ಮೇವು ಹಾಕಿ ಅಲ್ಲೇ ಒಂದು ಬಕೆಟ್ ತುಂಬಿಟ್ಟು ಬರ್ರಿ ಅಂತ ಹೇಳಿದ್ ನಾನು. ಆ ಗಿಡದ ಕೆಳಗೆ ಇಟ್ಟರು. ಅಲ್ಲಿ ಬಂದು ತಿನ್ನಕ್ಕೆ ಹತ್ತದು. 4-5 ದಿವಸ ಅಲ್ಲೇ ಹಾಕಿದೀವಿ ಅದಕ್ಕೆ. ಅಲ್ಲೇ ತಿಂತಿತ್ತು, ಅಲ್ಲೇ ನೀರು ಕುಡಿತಿತ್ತು, ಎಲ್ಲಾರು ಹೋಗಿ ಮಲ್ಕೋತಿತ್ತು. ಯಾರ ಕೈಯಾಗೂ ಸಿಗ್ತಿದ್ದಿಲ್ಲ ಸನ್ಯದಾಗ ಹೋದ್ರೆ. ಅಲ್ಲಿಂದ ಅವ್ರಿಗೆ ಅಂದೆ, ಮರುದಿವ್ಸ ಅಲ್ಲಿಟ್ಟಿರಲ್ಲ ಅದು ಕಾಣಂಗೆ ಒಂದು ಜರ ತಂದು ಈ ಕಡೆ ಸನ್ಯದಾಗ ಇಡ್ರಿ ಅಂದೆ. ಅಲ್ಲಿಂದ ಸನ್ಯದಾಗ ಬರಕ್ಕೆ ಹತ್ತದು. ಮೆಲ್ಕ ನಮ್ಮ ಗೋಶಾಲಿ ಕಂಪೌಂಡ್ ಹತ್ತಿರ ಬಂತು. ಮೆಲ್ಕ ಒಳಗೆ ತಗೋರಿಂದಿವನು. ಒಳಗೆ ಬಂತದು. ಒಳಗೆ ಬಂದ್ರೆ ಹೋಗಿ ಒಂದಟ್ಟು ಮೂಲ್ಯಾಗ ನಿಂದ್ರದು. ಉಳಿದ ದನಗೊಳಗೆ ಕೂಡ್ಕೊತಿದ್ದಿಲ್ಲ. ಮೆಲ್ಕ ಅಲ್ಲೇ ಹಾಕ್ರಿ ಅದಕ್ಕೆ ತಿನ್ನಾಕ ಉಣ್ಣಾಕಂದೀವಿ. 15-20 ದಿನದಾಗ ಸಾವಕಾಶ ಮನುಷ್ಯರು ಹೋದ್ರೆ ಸುಮ್ಮನೆ ನಿಂದ್ರಾಕತ್ತು. ಅಲ್ಲಿಂದ ಅದ್ರ ಮೈಮ್ಯಾಗ ಕೈ ಆಡಿಸೋದು, ಅದಕ್ಕಿಟ್ಟು ಉಣಿಸೋದು, ತಿನ್ನಿಸೋದು, ಪ್ರೀತಿ ಮಾಡಿದ್ರೆ
ಯಾರು ಮನುಷ್ಯರು ಆದರೂ ಸಹಿತ ಈಗ ಅವ್ರ ಹತ್ರ ಓಡಿ ಬರ್ತೈತೆ. ಯಾಕಂದ್ರೆ ಅದು ಖಾತ್ರಿ ಆತು ಇವ್ರು ಕೊಲ್ಲವ್ರಲ್ಲ ಕಾಯೋರದಾರಂತ. ನಮ್ಮ ದನಗಳಿಗೆ ಖಾತ್ರಿ ಆಗ್ಬೇಕು ಇವ್ರು ನಮ್ಮನ್ನು ಕಾಯೋರು, ನಮ್ಮನ್ನು ಕೊಲ್ಲವ್ರಲ್ಲ ಅಂತ. ನಮಗೆ ಶಿಕ್ಷಾ ಮಾಡೋರಲ್ಲ, ನಮಗೆ ಭಕ್ಷಣೆ ಮಾಡಲಿಕ್ಕೆ ಕೊಡುವಂಥವ್ರು ಅಂತ. ದನಗಳೊಳಗೆ ಎಷ್ಟು ಪ್ರೀತಿ ಇರ್ತೈತ್ರಿ ನಿಮ್ಗೆ ಹೇಳ್ತೀನಿ, ಅಷ್ಟು ಪ್ರೀತಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಪ್ರೀತಿ ಇರ್ತೈತೆ ದನಗಳೊಳಗೆ. ಆದ್ರೆ ಅವನ್ನ ಹಂಗೆ ಕಾಪಾಡ್ಬೇಕು. ನಮ್ಮ ಗೋಶಾಲ್ಯಾಗ ಬಂದು ನೋಡ್ರಿ ನೀವು, ಒಂದು ಆಕಳುಗಳ್ದು ಕರುಗಳ್ದು ದನಗಳ್ದು ಮೇಯಾಗ ಎಲ್ಲೂ ಕಾಣಂಗಿಲ್ಲ. 1500 ಅದಾವ, ಅದ್ರಾಗ ಒಂದರ ಮೇಮ್ಯಾಗ ಎಲ್ಲೂ ತೋರಿಸ್ರಿ, ನಿಮಗೆ ಕೇಳಿದ ಪ್ರಶಸ್ತಿ ಕೊಡ್ತೀನಿ, ನಾ ಬಕ್ಷಿಸ್ಕೊಡ್ತೀನಿ. ನಾ ಗೋಶಾಲ್ಯಾಗಿದ್ದು ಕೆಲಸ ಮಾಡೋರಿಗೆ ಎಲ್ಲರಿಗೂ ಹೇಳೀನಿ, ದನದ ಮೇಯಾಗ ಎಲ್ಲೂ ಕಂಡು ಅಂದ್ರೆ ನಿಮ್ಗೆ ಎಲ್ಲೂ ಮುರಿತೀನಿ ಅಂತ ಹೇಳೀನಿ. ಅವ್ರಿಗೆ ನಿಮ್ಮ ಎಲ್ಲೂ ಮುರಿತೀನಿ ಒಬ್ಬೊಬ್ರು ಅಂತ ಹೇಳೀನಿ. ನೀವು ಹೆಂಗೆ ಗುಂಡಕ್ಕದೀರಿ ಹಂಗೆ ಆ ದನಾನು ಗುಂಡಕ್ಕಿರ್ಬೇಕು, ತಿಂದು ಉಂಡು. ಏನೂ ಕಡಿಮೆ ಇಲ್ರಿ. ಹೊಲದಾಗ ಅದ್ರ ಸಗಣಿ ಆ ಬಂದದ್ದನ್ನು ಹೊಲಕ್ಕೆ ಒಯ್ದು ಹಾಕ್ತೀನಿ. ನಮ್ಮಲ್ಲಿ 3% ಸಾಯಿಲ್ ಕಾರ್ಬನ್ ಮಣ್ಣ್ಯಾಗ. ತರಕಾರಿ ಹಾಕ್ತೀನಿ, 10 ಎಕರೆದಾಗ ತರಕಾರಿ 12 ತಿಂಗಳು ಇರ್ತೈತೆ ನಮ್ದು. ಒಂದು ಸ್ಪ್ರೇ ಮಾಡೋದಿಲ್ಲ. ಈ ಫ್ಲವರು ಗೋಬಿ ಅಂತೇನು ಕರಿತೀರಲ್ಲ ನೀವು, ಕೋಸಂಬಿ ಅಂತ, ಅವಕ್ಕೂರೊಳಗೆ ಅವಕ್ಕೆ ಎಷ್ಟು ಸ್ಪ್ರೇ ಮಾಡ್ತಾರೆ ಅಷ್ಟು ಸ್ಪ್ರೇ ಬಹುತೇಕ ಯಾರಿಗೂ ಮಾಡ್ಲಿಕ್ಕಿಲ್ಲ. ಅವ್ನು ತಿನ್ನಬಾರ್ದು ಖರೆ ಅಂದ್ರೆ ಬಾಜಾರ್ದಾನು ಅಷ್ಟು ಸ್ಪ್ರೇ ಮಾಡಿರ್ತಾರೆ. ಅದಕ್ಕೆ ಸ್ಪ್ರೇದಾಗ ಏನು ನಿಮ್ಮ ಕೈ ಎತ್ತಿದ ಕೈಯವರು ಅದಿರಿ, ಇಲ್ಲಿ ಯಾರೂ ಇಳಿದ ಕೈಯವರು ಇಲ್ಲ. ನೀವು ಸ್ಪ್ರೇ ಮಾಡ್ಲಾರ ದಿವಸನ ಇಲ್ಲ. 12 ತಿಂಗಳು. ಮತ್ತು ಅದ್ರಾಗ ಹುಳ ಅದಾವ ಇಲ್ಲ ನೋಡ್ಬೇಕಾಗಿತ್ತಂದ್ರೆ ಅವ್ರು ನಿಮ್ಗೊಂದು ಮಂತ್ರ ಹೇಳ್ತೀನಿ ಕೇಳ್ರಿ. ಈ ಫ್ಲವರ್ ತರ್ತಿರಲ್ಲ, ಗೋಬಿ ತರ್ತೀರಿ, ತಂದು ಕೂಡಲೇ ಏನು ಮಾಡಿರಿ, ಒಂದಿಷ್ಟು ಬೋಗೋಣ್ಯಾಗ ನೀರು ತಗೋರಿ, ನೀರು ಹಾಕಿ ಉಪ್ಪು ಹಾಕ್ರಿ, 1-2 ಚಮಚೆ ಕರಗಿಸ್ರದನ್ನ. ಕರಗಿಸಿ ಒಂದ್ರಾಗ 2 ಭಾಗ ಮಾಡಿ ಅದ್ರೊಳಗೆ ಒಗಿರಿ. ಏನು ಫ್ಲವರ್ ಇರ್ತೈತಲ್ಲ ಅದನ್ನು 2 ಭಾಗ ಒಗಿರಿ. ಒಗದ ಕೂಡಲೇ 2 ನಿಮಿಷನಾಗ ಹುಳ ತೇಲಾಡಕ್ಕೆ ಶುರು ಆಕ್ಕವ ಅದ್ರಾಗ. ಮತ್ತು ನೀವು ಹಿಂಗೆ ಹೋಳಿ ನೋಡಕ್ಕೆ ಹೋಗ್ರಿ, ಒಂದು ಹುಳ ನಿಮ್ಮ ಕೈಯಾಗ ಸಿಗೋದಿಲ್ಲ, ನಿಮ್ಮ ಕೈಯಾಗ ಸಿಗೋದಿಲ್ಲ. ಯಾವುದ ತರಕಾರಿಗಳನ್ನು ಅವು ಹುಳುಗಳು ತೆಗಿಬೇಕಾಗಿತ್ತು ಅಂದ್ರೆ ಹಿಂಗೆ ಕೊಯ್ದು ಒಂದೊಂದ ಹುಡ್ಕ್ಯಾಡಿ ತೆಗಿಯಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕಟ್ ಮಾಡಿರಿ, ಕಟ್ ಮಾಡಿ ಉಪ್ಪಿನ ನೀರಿನಾಗ ಹಾಕ್ರಿ. ಹಾಕಿದ ಕೂಡಲೇ ಹುಳ ಹೊರಗೆ ಬರ್ತಾವೆ. ಬಂದ ಕೂಡಲೇ ತೊಗೊಂಡು ಮತ್ತೆ ಚಲೋ ನೀರಿನಾಗ ತೊಳಿರಿ. ತೊಳೆದು ನಿಮ್ಗೇನು ಅಡುಗೆ ಮಾಡ್ಬೇಕು ಮಾಡ್ರಿ. ಸುಲಭ ಐತಿಲ್ರಿ. ಇರ್ಲಿಕ್ಕಂದ್ರೆ ಒಂದೊಂದು ಹೋಳ್ಕೊತ್ ಕುಂದಿರ್ತೀರಿ. ಇಲ್ಲಿ ತೂತು ಬಿದ್ದೈತಿ, ಇಲ್ಲಿ ತೂತು ಬಿದ್ದೈತಿ, ಅದ ಹುಳ ಯಾಕಡೆ ಹೋಗೈತೆ ಅಂತ ಹುಡುಕ್ಯಾಡೋ ಅವಶ್ಯಕತೆನೇ ಇಲ್ಲ. ಆದ್ರೆ ನಮ್ಮ ಹೊಲದಾಗ ನೀವು ಬೆಕ್ಕದಲ್ಲಿ ಬರ್ರಿ, ನಾವು ಒಂದು ಸ್ಪ್ರೇ ಮಾಡಂಗಿಲ್ಲ ಅವಕ್ಕೆ. ಒಟ್ಟ ಹುಳನೇ ಬರೋದಿಲ್ಲ ಹೊಲದಾಗ. ಏನು ಮಾಡೀರಿ? ನಾ ಮಾಡಿದ್ದೇನಂತಂದ್ರೆ ಮಣ್ಣು ಐತಲ್ಲ, ಆ ಭೂತಾಯಿನ ತೃಪ್ತ ಮಾಡೀವಿ. ಆ ಭೂತಾಯಿಗೆ ಬೇಕಾಗುವಷ್ಟು ಗೊಬ್ಬರ ಗಿಬ್ಬರ ಶಿಸ್ತಿನಾಗ ಹಾಕಿ ಮಣ್ಣು ಸಶಕ್ತ ಫಲವತ್ತಾಗುವಂಗೆ ಮಾಡೀವಿ. ಆ ಮಣ್ಣಿನೊಳಗಿರುವಂಥ ಪ್ರೋಟೀನ್ ಅಂಶಗಳು ಫಲವತ್ತತೆ ಬೆಳೆಯೊಳಗೆ ಬರ್ತೈತಿ. ಬೆಳೆಯಾಗ ಬಂತು ಅಂದ್ರೆ ಬೆಳೆ ಭಾಳ ಫಲವತ್ತಾಗಿತ್ತು ಅಂತಂದ್ರೆ ಬೆಳೆಯೊಳಗೆ ಚಲೋ ಪ್ರೋಟೀನ್ದ ಅಂಶಗಳು ಬಂದಿದ್ದು ಅಂದ್ರೆ ಅವು ಹುಳುಗಳಿಗೆ ಪಚನ ಆಗೋದಿಲ್ಲ. ಮತ್ತು ಹುಳುಗಳು ಪಚನ ಆಗಲಾರ್ದನ್ನು ತಿನ್ನೋದಿಲ್ಲ. ನಾ ಕೆಲವೊಂದು ರೈತರಿಗೆ, ದಾಳಿಂಬ ಮಾಡಿದಂಥ ರೈತರಿಗೆ ಹೇಳಿದೆ, ದ್ರಾಕ್ಷಿ ಮಾಡಿದ ರೈತರಿಗೆ ಹೇಳಿದ್ದು ನಾನು, ನಿಮ್ಮ ಬೆಳೆಗಳ ಮ್ಯಾಗ ಹುಳ ಬರಬಾರ್ದಂತ ಅನಿಸಿತ್ತು ಅಂದ್ರೆ ಮೊದಲು ಮಣ್ಣು ಶ್ರೀಮಂತ ಮಾಡ್ರಿ. ಆ ಮಣ್ಣಿನ ಶ್ರೀಮಂತಿಕೆ ಬೆಳೆಯೊಳಗೆ ಬರ್ಬೇಕು. ತಾಕತ್ತು ಶಕ್ತಿ ಬೆಳೆಯೊಳಗೆ ಬರ್ಬೇಕು. ಆಮ್ಯಾಗ ಆ ಹಣ್ಣು ಅದರ ಎಲೆ ಅವು ಹುಳ ಬಂದು ಮೊದಲು ಟೇಸ್ಟ್ ಮಾಡ್ತಾವೆ. ಮಾಡಿ ಅವಕ್ಕೆ ತಮಗೆ ಪಚನ ಆಗಂಗಾಗಿತ್ತಂದ್ರೆ ತಿಂತಾವು, ಇರಲಿಲ್ಲ ಅಂದ್ರೆ ಅದ್ರ ಸನೆಕ್ ಬರೋದಿಲ್ಲ. ಹುಳ ಅಟ್ ಶಾಣೆ ಇರ್ತಾವೆ. ಮತ್ತು ಮನುಷ್ಯ ಒಬ್ಬನ ಈ ಜಗತ್ತಿನಾಗ ಹಿಂಗೆ ಅದಾನ, ಪಚನ ಆಗ್ಲಿಕ್ಕಂದ್ರೂ ತಿಂತಾನ. ತಿಂದ ದವಾಖಾನ್ಯಾಗ ಸತ್ಯನ ಕರೆ ಇದನ್ನು ಬಿಡಬಾರ್ದಂತಾನೆ. ಆದ್ರೆ ಹುಳುಗಳು ಹಂಗಲ್ಲ, ಅವು ಸಾಯಕ್ಕೆ ತಯಾರಿಲ್ಲ. ಅವು ಪಚನ ಆಗ್ಲಿಕ್ಕಂದ್ರೆ ಬಿಟ್ಟು ಹೋಗಿಬಿಡ್ತಾವೆ. ಎರಡೇದ್ದು ನಾ ಮಾಡಿದ ಉಪಾಯ ಏನು ಅಂದ್ರೆ, ಬದುಗಳೇನಿರ್ತಾವಲ್ಲ, ಬದು ಸ್ವಚ್ಛ ಮಾಡಬಾರ್ದು. ನೀವೇನು ಮಾಡ್ತೀರಿ?